ಎಲ್ಲರೂ ಕಾಯ್ತಾ ಇದ್ದೀವಿ PUC ರಿಸಲ್ಟ್ಗೋಸ್ಕರ. PUC ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತೇಳಿ ತುಂಬ ಜನರಿಗೆ ಕುತೂಹಲ, ತುಂಬ ಜನರಿಗೆ ಭಯ, ತುಂಬ ಜನರಿಗೆ ಗಾಬರಿ. ಆದರೆ ಈ ಒಂದು ರಿಸಲ್ಟ್ ಬರ್ತದೆ ಅನ್ನುವಂತಹ ಒಂದು ಮಾಹಿತಿಗಳು ಏಪ್ರಿಲ್ 8 ಅಂದರೆ ನಾಳೆ ಮಧ್ಯಾಹ್ನ 1:00 ಈ ಒಂದು PUC ರಿಸಲ್ಟು ಅನೌನ್ಸ್ ಮಾಡ್ತೀವಿ ಅಂತೇಳಿ PU ಬೋರ್ಡಿಂದನೇ ಅಧಿಕೃತವಾಗಿ ಸರ್ಕ್ಯುಲರ್ ಕೂಡ ಬಂದ್ಬಿಟ್ಟಿದೆ. ಸೊ ಆದರೆ ಮಕ್ಕಳು ಗೊಂದಲಕ್ಕೆ ಈಡಾಗಿದ್ದಾರೆ, ಭಯಕ್ಕೆ ಈಡಾಗಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ಭಯ ಪಡೋದು ಬೇಡ. PUC ರಿಸಲ್ಟು ಎಲ್ಲ ರಿಸಲ್ಟ್ ಥರನೇ. PUC ರಿಸಲ್ಟೇ ಎಲ್ಲದೂ ಅಲ್ಲ. ಫಲಿತಾಂಶ ಏನಾದರೂ ಆಗಲಿ, ಮೊದಲು ಬೇಕಾಗಿರೋದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೋಬೇಕು. ಕಾನ್ಫಿಡೆನ್ಸ್ ಇದ್ದರೆ ನಮ್ಮ ಹತ್ರ ಅಂಥ PUC ರಿಸಲ್ಟ್ ಎಷ್ಟು ಬೇಕಾದರೂ ಬರಲಿ, ನಾವು ಫೇಸ್ ಮಾಡ್ತೀರಿ ಅನ್ನುವಂಥ ಧೈರ್ಯ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ನಾನು ಕೂಡ ವ್ಯಾಲ್ಯೂಷನ್ಗೆ ಈ ಸಲ ಹೋಗಿದ್ದೆ. ವ್ಯಾಲ್ಯೂಷನ್ನಲ್ಲಿ ನನಗನ್ಸಿದ್ದೇನು ಅಂದರೆ ಫೇಲ್ ಆಗಿರೋ ಸಂಖ್ಯೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ವ್ಯಾಲ್ಯೂಷನ್ ಮಾಡಿದ ಪ್ರಕಾರದಲ್ಲಿ ನೋಡಿದಾಗ ಭಾಳಷ್ಟು ಜನ ಈ ಏನು 1 ಮಾರ್ಕ್ಸ್ದು ಏನು MCQ ಆಗಿರ್ಬೋದು, ಮ್ಯಾಥ್ಸ್ ದಿ ಫಾಲೋಯಿಂಗ್ ಆಗಿರ್ಬೋದು, ಫಿಲ್ ಇನ್ ದ ಬ್ಯಾಂಕ್ಸ್ ಆಗಿರ್ಬೋದು, ಅದೆಲ್ಲದರಲ್ಲೂ ಕೂಡ ವಿಪುಲವಾದಂಥ ಅವಕಾಶಗಳು ನಿಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ಜಾಸ್ತಿ ಸಬ್ಜೆಕ್ಟ್ಸಲ್ಲಿ ಮಕ್ಕಳು ಫೇಲ್ ಆಗೋದು ತುಂಬ ಕಡಿಮೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗಿರ್ತೀರಾ. ಯಾರು ಕೂಡ ಹೆದರ್ಕೋಬೇಡಿ. ಮೊದಲು ಧೈರ್ಯವಾಗಿ ನಿಮ್ಮ ರಿಸಲ್ಟನ್ನು ನೋಡಿ. ರಿಸಲ್ಟ್ ನೋಡಿದ್ರೆ ಮುಂಚೆ ಅಯ್ಯೋ ಏನಾಗುತ್ತೆ ಅಂತ ನೀವು ಮೆತ್ತಗಾಗ್ಬಿಟ್ರೆ ನೀವು ಖಂಡಿತವಾಗ್ಲೂ ಕೂಡ ಏನು ಮಾಡೋದಕ್ಕಾಗಲ್ಲ. ಮೊದಲೇದಾಗಿ ನಾನು ಅದಕ್ಕೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ನಿಮ್ಮ ಮೇಲೆ ನೀವು ಅಚಲವಾದ ನಂಬಿಕೆ ಇಟ್ಕೊಳ್ಳಿ. ಖಂಡಿತ ನಿಮಗೆಲ್ಲ ಒಳ್ಳೆ ಮಾರ್ಕ್ಸ್ ಬಂದಿದೆ. ನಾನು ವ್ಯಾಲ್ಯೂಷನ್ ಮಾಡಿದ ಪೇಪರ್ಗಳಲ್ಲಿ ಫೇಲ್ ಆಗಿರೋ ಸಂಖ್ಯೆ ಎಲ್ಲೋ 1, 2, 3, 4 ಅಷ್ಟೇ ಒಟ್ಟು ಒಂದು ಇಡೀ ವಾರದ ವ್ಯಾಲ್ಯೂಷನ್ ಪ್ರೊಸೆಸ್ಸಲ್ಲಿ. ಹಾಗಾಗಿ ಈಸಿಯಾಗಿ ನೀವೆಲ್ಲರೂ ಪಾಸ್ ಆಗಿರ್ತೀರಿ ಅಂತ ನನಗೆ ಅಂದ್ಕೊಂಡು ನನ್ನ ಭಾವನೆ ಇದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸೆಕೆಂಡ್ PUC ರಿಸಲ್ಟಲ್ಲಿ ಒಳ್ಳೆ ಮಾರ್ಕ್ಸನ್ನು ತೊಗೊಂಡಿರ್ತೀರಾ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. PUC ರಿಸಲ್ಟ್ ನಿಮ್ಗೆಲ್ರಿಗೂ ಕೂಡ ಸಿಹಿಯನ್ನು ಕೊಡಲಿ ಅಂತೇಳಿ ಅಂದ್ಕೊಂಡು ವಿಶ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್.